ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವೀಗ ನೋಡ್ತಾ ಇದ್ದೀರಾ NCERT ಜನರಲ್ ಸೈನ್ಸ್ ಇನ್ ಕನ್ನಡ. ನಾನು ಸಿಂಧು MS. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ, ಎಲ್ಲ NCERT ವಿಡಿಯೋಗಳು ಹಾಗೆ DSCRT ವಿಡಿಯೋಗಳು, ಜೊತೆಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು ಹಾಗೂ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ನಿಮಗೆ NCERT ಜನರಲ್ ಸೈನ್ಸ್ ಇನ್ ಕನ್ನಡ ಈ ಸೀರೀಸ್ ಬೇಕು ಅಂತಂದರೆ ನೀವು ಪ್ಲೇಲಿಸ್ಟ್ಗೆ ಹೋಗಿ ಆನಂತರ ನಿಮಗೆ ಅಲ್ಲಿ NCERT ಜನರಲ್ ಸೈನ್ಸ್ ಇನ್ ಕನ್ನಡ ಇದನ್ನು ಸರ್ಚ್ ಮಾಡಿ. ಅಲ್ಲಿ ನಿಮಗೆ 6th ಎಲ್ಲ ಚಾಪ್ಟರ್ಸ್ಗಳು ಸಿಗ್ತಾ ಹೋಗುತ್ತೆ ಅಪ್ ಟು 10th. ಗೊತ್ತಾಗ್ತಿದೆಯಾ? ಮುಂದಕ್ಕೆ ಹೋಗೋಣ. ಈಗ ನೀವು ಆಲ್ರೆಡಿ ಫಸ್ಟ್ ಪಾರ್ಟಲ್ಲಿ ರಿಫ್ಲೆಕ್ಷನ್ ಆಫ್ ಲೈಟ್ ಆಗಿರ್ಬೋದು, ಹಾಗೆ ಸ್ಪೆರಿಕಲ್ ಸರ್ಫೇಸಸ್ಗಳ ಬಗ್ಗೆ ಆಗಿರ್ಬೋದು, ಅವುಗಳಲ್ಲಿರುವಂತಹ ಕೆಲವೊಂದು ಗುಣಗಳನ್ನು, ಸೆಂಟರ್ ಆಫ್ ದ ಕರ್ವೇಚರ್, ರೇಡಿಯಸ್ ಆಫ್ ದ ಕರ್ವೇಚರ್ ಅಥವಾ ಸ್ಪಿಯರ್ ಅಂತಲೂ ಸಹಿತ ಹೇಳ್ಬೋದು, ಜೊತೆಗೆ ಪೋಲ್ ಧ್ರುವ, ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಿನ್ಸಿಪಲ್ ಫೋಕಸ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಇನ್ ಟರ್ಮ್ಸ್ ಆಫ್ ದ ಕಾನ್ಕೇವ್ ಹೇಗಿರುತ್ತೆ, ಕಾನ್ವೆಕ್ಸ್ ಹೇಗಿರುತ್ತೆ, ಇದನ್ನು ತಿಳ್ಕೊಳ್ಳಿ. ಯಾಕಂತಂದರೆ ಮತ್ತೆ ಲೆನ್ಸಲ್ಲಿ ಮತ್ತೆ ಬೇರೆ ರೀತಿಯಾಗಿರುತ್ತೆ. ಮಿರರ್ ಬೇರೆ, ಲೆನ್ಸ್ ಬೇರೆ, ಇದು ಗೊತ್ತಿರುತ್ತೆ ನಿಮಗೆ. ಈಗ ಅದರಲ್ಲೂ ಸಹಿತ ಏನಾಗುತ್ತೆ, ಅವಾಗಿದ್ದರೆ ಪ್ರಿನ್ಸಿಪಲ್ ಫೋಕಸ್ ಸಹಿತ ಚೇಂಜ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಎರಡನ್ನು ನೆನ್ಪಿಡ್ಕೋಬೇಕಾಗುತ್ತೆ. ಒಂದು ಮಿರರಲ್ಲಿ ಹೇಗಿರುತ್ತೆ ಒಂದನ್ನು ನೆನ್ಪಿಡ್ಕೊಳ್ಳಿ, ಮಿರರಲ್ಲಿ ಒಂದನ್ನು ನೆನ್ಪಿಡ್ಕೊಳ್ಳಿ, ಅದರದ್ದು ಎಕ್ಸಾಕ್ಟ್ಲಿ ಆಪೋಸಿಟ್ ಇನ್ನೊಂದಾಗಿರುತ್ತೆ. ಹಾಗಾದರೆ ಮಿರರ್ನ ಆಪೋಸಿಟ್ ಯಾವುದಾಗಿರುತ್ತೆ, ಲೆನ್ಸ್. ಇದು ಅದ್ರ ಬಗ್ಗೆ ನೀವು ಈ ವಿಡಿಯೋದಲ್ಲಿ ತಿಳಿತಾ ಹೋಗ್ತೀರಾ. ಫೋಕಲ್ ಲೆಂತ್ ಅಂತಂದರೆ ಏನು ಗೊತ್ತಿದೆ, ಪ್ರಿನ್ಸಿಪಲ್ ಫೋಕಸ್ ಹಾಗೆ ಪೋಲಲ್ಲಿ ಮಧ್ಯೆ ಇರುವಂತಹ ಒಂದು ಡಿಸ್ಟೆನ್ಸ್ ಆಗಿರುತ್ತೆ. ಜೊತೆಗೆ ಇಮೇಜಸ್ ಫಾರ್ಮೇಷನ್ ಹೇಗಾಗುತ್ತೆ. ಈ ಚಾರ್ಟನ್ನು ಸಾಧ್ಯವಾದಷ್ಟು ನೆನ್ಪಿಡ್ಕೊಳ್ಳಿ. ಡಿಮಿನಿಷ್ ಸಣ್ಣದಾಗಿ ಯಾವಾಗ ಕಾಣಿಸುತ್ತೆ ಕಾನ್ಕೇವ್ ಮಿರರಲ್ಲಿ, ಹಾಗೆ ಮೋಸ್ಟ್ ಪ್ರಾಬಬಲ್ ದೊಡ್ಡದೇ. ನಾವು ಯೂಸ್ ಮಾಡೋದು ಕಾನ್ಕೇವ್ ಮಿರರನ್ನು ಬಿಗ್ ಇಮೇಜಸ್ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರನೇ ಯೂಸ್ ಮಾಡೋದು. ಅದು ಯಾವ ಕೇಸಲ್ಲಿದ್ದಾಗ, ಯಾವಾಗ ನಮಗೆ ಯಾವ ಒಂದು ಫೋಕಲ್ ಲೆಂತಲ್ಲಿ ಇಟ್ಟಾಗ ನಮಗೆ ಏನು ಡಿಮಿನಿಷ್ ಆಗಿರ್ಬೋದು ಅಥವಾ ದೊಡ್ಡದಾಗಿ ಇರುವಂಥ ಇಮೇಜ್ ಫಾರ್ಮೇಷನ್ ಆಗ್ಬೋದು, ಅದ್ರ ಬಗ್ಗೆ ಗೊತ್ತಿರಲಿ. ಜೊತೆಗೆ 4 ಕೇಸ್, ಹೇಗೆ ನಾವು ರೇ ಡಯಾಗ್ರಾಮನ್ನು ಬರೀಬೇಕು, ಅದಕ್ಕಿರುವಂತಹ ಕೆಲವೊಂದು ರೂಲ್ಸ್ ಅಥವಾ ನಾವು ಯಾವ ರೀತಿಯಾಗಿ ರೇ ಡಯಾಗ್ರಾಮ್ ಬರೆಯೋದಕ್ಕೋಸ್ಕರ ಈ ರೂಲ್ಸ್ಗಳು ಹೇಗೆ ಹೆಲ್ಪ್ ಆಗ್ತವೆ ಅನ್ನೋದು ಸಹಿತ ಗೊತ್ತಾಗಿದೆ. ನಾನು ಕಾನ್ಕೇವ್ ಮಿರರ್ನು ಸಹಿತ ಕಾನ್ವೆಕ್ಸ್ ಮಿರರ್ ಎರಡನ್ನೂ ಸಹಿತ ಎಕ್ಸಾಂಪಲ್ ಆಗಿ ತೊಗೊಂಡು ಹೇಳಿದ್ದೀನಿ ಫಸ್ಟ್ ಪಾರ್ಟಲ್ಲಿ. ಯೂಸಸ್ ಆಫ್ ದ ಕಾನ್ಕೇವ್ ಹಾಗೆ ಕಾನ್ವೆಕ್ಸ್ ಮಿರರ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಈಗ ನೋಡೋಣ ಸೈನ್ ಕನ್ವೆನ್ಷನ್ ಫಾರ್ ದ ರಿಫ್ಲೆಕ್ಷನ್ ಬೈ ಸ್ಪೆರಿಕಲ್ ಮಿರರ್ಸ್, ಗೋಳೀಯ ದರ್ಪಣಗಳ ಪ್ರತಿಫಲನದ ಸಾಂಪ್ರದಾಯಿಕ ಸಂಕೇತಗಳು. ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈಗ ನೆಕ್ಸ್ಟ್ ನೀವು ಮಿರರ್ ಆಯ್ತು, ಇವಾಗ ನೆಕ್ಸ್ಟ್ ಲೆನ್ಸ್ ಬರುತ್ತಲ್ವ, ಆವಾಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಾಗಬಾರ್ದು ಅಂತಂದರೆ ಇಲ್ಲಿ ಒಂದು ಕಂಕ್ಲೂಡ್ ಪಾರ್ಟಾಗಿ ನೋಡ್ತಾ ಹೋಗಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ದಿಸ್ ಒನ್ ಈಸ್ ಅ ಕಾನ್ಕೇವ್ ಮಿರರ್ ಅಂತ ಹೇಳಿ ನಾವು ತಗೋತೀವಿ. ಅಂದರೆ ಇಟ್ ಈಸ್ ಒನ್ ಆಫ್ ದ ಸ್ಪೆರಿಕಲ್ ಮಿರರ್. ಸ್ಪೆರಿಕಲ್ ಮಿರರ್ ಇದರ ಒಂದು ಅಪಾರ್ಚರ್ MN ಅಂತ ಹೇಳಿ ತಗೋತೀನಿ. ಹಾಗೆ ಆ್ಯಂಡ್ ದಿಸ್ ಒನ್ ಈಸ್ ಅ ಪೋಲ್ ಧ್ರುವ, ಆ್ಯಂಡ್ ಇಟ್ ಈಸ್ ಅ ಒರಿಜಿನ್ ಅಂತ ಹೇಳಿ ಕರಿತೀವಿ, ಮೂಲ ಬಿಂದು ಅಂತ ಹೇಳ್ತೀವಿ. ಹಾಗೆ ಪ್ರಿನ್ಸಿಪಲ್ ಆ್ಯಕ್ಸಿಸ್, ಈ ಪ್ರಿನ್ಸಿಪಲ್ ಆ್ಯಕ್ಸಿಸ್ X ಆ್ಯಕ್ಸಿಸ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. X ಅಕ್ಷ, ನೀವೀಗ ಗ್ರಾಫ್ ಬರೀತೀರಲ್ವ ಅದೇ ರೀತಿಯಾಗಿ. ಆ ನಂತರ ಈಗ ಒಂದು ಕಡೆ ನಾವು ಆಬ್ಜೆಕ್ಟನ್ನು ತಗೋತೀವಿ, ಇನ್ನೊಂದು ಕಡೆ ನಾವೇನು ಮಾಡ್ತೀವಿ, ಇಮೇಜನ್ನು ಫಾರ್ಮೇಷನ್ ನೋಡ್ತೀವಿ. ಹಾಗೆ ಡಿಸ್ಟೆನ್ಸನ್ನು ನೋಡಬೇಕು, ಇನ್ಸಿಡೆಂಟ್ ಲೈಟ್ನ ಡಿಸ್ಟೆನ್ಸ್ ಆಗಿರ್ಬೋದು ಅಥವಾ ಉಳಿದಿರುವಂಥ ಡಿಸ್ಟೆನ್ಸು. ಇದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಇಲ್ಲಿ ಒಂದು ಇಮೇಜ್ ಇದೆ ನೋಡಿ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಅಪಾರ್ಚರ್ ಇದೆ, ಹಾಗೆ ಪೋಲ್, ಹಾಗೆ ದಿಸ್ ಒನ್ ಇಸ್ X ಆ್ಯಕ್ಸಿಸ್, ಈ ಕಡೆ X ಡ್ಯಾಶ್. ಹಾಗೆ ನೀವೇನು ನೋಡ್ತಾ ಇದ್ದೀರಲ್ವ, ಇಲ್ಲಿ ನೆಕ್ಸ್ಟ್ ಡಿಸ್ಟೆನ್ಸ್ ಏನಾದರೂ ನಾವು ರೈಟ್ ಕಡೆ ಹೋಗ್ತಾ ಇದ್ದೀವಿ ಅಂದರೆ, ಬಲಗಡೆ ನಾವು ಹೋಗ್ತಾ ಇದ್ದೀವಿ ಡಿಸ್ಟೆನ್ಸ್ ಅಂತ ಅಂದರೆ, ಆಗ ಡಿಸ್ಟೆನ್ಸ್ ನಮಗೆ ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ಈ ಕಡೆ ಬಂದರೆ ನೆಗೆಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಇನ್ಸಿಡೆಂಟ್ ಆಫ್ ದ ಡೈರೆಕ್ಷನ್ ಆಫ್ ದ ಇನ್ಸಿಡೆಂಟ್ ಲೈಟನ್ನು ನಾವು ಈ ಡೈರೆಕ್ಷನಲ್ಲಿ ತಗೋತೀವಿ, ಅದು ಗೊತ್ತಿರೋದೆ. ಜೊತೆಗೆ ಇಲ್ಲಿ ನಾವು ತೊಗೊಂಡಿರೋದು ಆಬ್ಜೆಕ್ಟ್, ಹಾಗೆ ಇದು ಇಮೇಜ್ ಅಥವಾ ಆಬ್ಜೆಕ್ಟ್ ಎರಡು ತೊಗೋಬೋದು. ಆಬ್ಜೆಕ್ಟನ್ನು ನಾವೇನು ತೊಗೋತಾ ಇದ್ದೀವಲ್ವ, ಇದೇನಾಗಿರುತ್ತೆ ಮೇಲ್ಗಡೆ ಹೋದರೆ ಅದನ್ನು ನಾವು ಪಾಸಿಟಿವ್, ಹಾಗೆ ಇದು Y ಡೈರೆಕ್ಷನ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ದಿಸ್ ಒನ್ ಈಸ್ ಅ ನೆಗೆಟಿವ್. ಇದ್ರ ಬಗ್ಗೆ ಗೊತ್ತಾಯಿತು ಅಲ್ವಾ? ಮುಂದಕ್ಕೆ ಹೋಗೋಣ ಅಂಥೇಳಿ ಮೇಲೆ ಹೋಗ್ತಿದ್ದೀರಲ್ಲ ಮೇಡಮ್ ಅಂತ ಹೇಳ್ಬೇಡ್ರಿ. ನೆಕ್ಸ್ಟ್ ಇಲ್ಲಿ ಆಲ್ ದ ಡಿಸ್ಟೆನ್ಸ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆ್ಯಕ್ಸಿಸ್ ಆರ್ ಮೆಜರ್ಡ್ ಫ್ರಮ್ ದ ಪೋಲ್ ಆಫ್ ದ ಮಿರರ್. ನೀವಿಲ್ಲಿ ನೋಡ್ತಾ ಇದ್ದೀರಲ್ವ, ನಾನು ಹೇಳಿದ್ನಲ್ಲ ಲೆಫ್ಟ್ ಸೈಡ್ ಹೋದಂತೆ ಇದನ್ನು ನಾವು ನೆಗೆಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ.
ರೈಟ್ ಸೈಡ್ ನಿಮ್ಮ ಬಲಗಡೆ ಕಡೆ ಹೋಗ್ತಿದೆ ಅಂತಂದರೆ ಆಗ ಅದನ್ನು ನಾವು ಪಾಸಿಟಿವ್ ಅಂತೇಳಿ ಕನ್ಸಿಡರ್ ಮಾಡ್ತೀವಿ. ಅಪ್ ಸೈಡ್ ಅಂತಂದರೆ ಮತ್ತೆ ಪಾಸಿಟಿವ್, ಡೌನ್ ಸೈಡ್ ಅಂತಂದರೆ ನೆಗೆಟಿವ್. ಸೇಮ್ ಆ್ಯಸ್ ಲೈಕ್ ಗ್ರಾಫ್ ರೆಪ್ರೆಸೆಂಟೇಷನ್. ಗ್ರಾಫಲ್ಲಿ ನೀವು ಹೇಗೆ ಎಕ್ಸ್ ಆ್ಯಕ್ಸಿಸ್ ವೈ ಆ್ಯಕ್ಸಿಸ್ ಅಂತ ಹೇಳಿ ಬರೀತೀರಲ್ವ, ಅಲ್ಲೂ ಸಹಿತ ನೀವೇನು ಮಾಡ್ತೀರಾ, ಎಕ್ಸಲ್ಲಿ ಪಾಸಿಟಿವ್ ತಗೋತೀರಾ, ಹಾಗೆ ಎಕ್ಸ್ ಡ್ಯಾಶ್ ಸೈಡಲ್ಲಿ ಏನು ಮಾಡ್ತೀರಾ, ನೆಗೆಟಿವ್ ತಗೋತೀರಾ. ಅದೇ ರೀತಿಯಾಗಿ ವೈಯಲ್ಲಿ ಏನು ಮಾಡ್ತೀರಾ, ಪಾಸಿಟಿವ್, ಹಾಗೆ ವೈ ಡ್ಯಾಶಲ್ಲಿ ಏನು ಮಾಡಿರ್ತೀರಾ, ನೆಗೆಟಿವ್ ತೊಗೊಂಡಿರ್ತೀರಾ. ಸೊ ಆ್ಯಂಡ್ ಇಟ್ ಈಸ್ ಸೇಮ್ ಆ್ಯಸ್ ಲೈಕ್ ದ ಗ್ರಾಫ್. ನೆಕ್ಸ್ಟ್, ಈಗ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ, ನಾನು ಹೇಳಿದ್ನಲ್ವ ಹೇಗೆ ಆಬ್ಜೆಕ್ಟ್ ಆಗಿರ್ಬೋದು, ಜೊತೆಗೆ ಇಮೇಜ್ ಫಾರ್ಮೇಷನ್, ಜೊತೆಗೆ ಡಿಸ್ಟೆನ್ಸ್, ಇದ್ರ ಬಗ್ಗೆ ನೋಡ್ತಾ ಬಂದ್ರಿ. ಇಲ್ಲಿ ನಿಮಗೆ ಒಂದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಗೊತ್ತಿರುತ್ತೆ. ನಾನು ಪೋಲಿಂದ ಆಬ್ಜೆಕ್ಟಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂಥೇಳಿ ಗೊತ್ತಿರುತ್ತೆ. ಹಾಗೆ ಅದನ್ನು ನಾವು ವಸ್ತು ದೂರ ಅಂಥೇಳಿ ಕರಿತೀವಿ. ಅಂದರೆ ಡಿಸ್ಟೆನ್ಸ್ ಆಫ್ ದ ಇಮೇಜ್ ಆಬ್ಜೆಕ್ಟ್ ಇಲ್ಲಿ ತೊಗೊಂಡಿರೋದು ಒಂದು ವಸ್ತು ಫ್ರಮ್ ಇಟ್ಸ್ ಪೋಲ್. ಈ ಪೋಲ್ ಇದೆ, ಹಾಗೆ ಇದು ಪ್ರಿನ್ಸಿಪಲ್ ಆ್ಯಕ್ಸಿಸ್, ದಿಸ್ ಒನ್ ಈಸ್ ಆಬ್ಜೆಕ್ಟ್ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ ಇದಕ್ಕೆ ಇರುವಂತಹ ಡಿಸ್ಟೆನ್ಸ್ ಏನಾಗಿರುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್. ಹಾಗಾದರೆ ನೀವು ಇವಾಗ ಗೆಸ್ ಮಾಡ್ತೀರಾ ಇಮೇಜ್ ಡಿಸ್ಟೆನ್ಸ್ ಅಂತಂದರೆ ಏನು ಅಂತ ಹೇಳಿ. ಸೇಮ್ ಆ್ಯಸ್ ಲೈಕ್ ಪೋಲ್, ಇಲ್ಲೂ ಸಹಿತ ಏನಾಗಿರುತ್ತೆ, ಇಮೇಜ್ ಫಾರ್ಮೇಷನ್ ಇಲ್ಲಾಗಿದೆಯಾ ಅಥವಾ ಇಲ್ಲಾಗಿದೆಯಾ, ಇಮೇಜ್ ಫಾರ್ಮೇಷನ್ ಅಥವಾ ಇಲ್ಲಾಗಿದೆಯಾ. ಇಲ್ಲಿ ಇಮೇಜ್ ಫಾರ್ಮೇಷನ್ ಏನಾಗಿರುತ್ತಲ್ಲ, ಒಂದು ಪ್ರತಿಬಿಂಬ ಹಾಗೆ ಪೋಲ್ ಧ್ರುವದ, ಈಗ ಮಿರರ್ನ ಒಂದು ಧ್ರುವ, ಅದರ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು ನಾವು ಇಮೇಜ್ ಡಿಸ್ಟೆನ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ. ಈ ಆಬ್ಜೆಕ್ಟ್ ಡಿಸ್ಟೆನ್ಸನ್ನು ನಾವು ಯು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗೆ ಇಮೇಜ್ ಡಿಸ್ಟೆನ್ಸನ್ನು ನಾವು ವಿ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅವುಗಳ ಒಂದು ರೆಸಿಪ್ರೋಕಲ್ ಯೂನಿಟ್ಗಳನ್ನು ತಗೊತೀವಿ ನಾವು. 1/v + 1/u ವಿಚ್ ಈಸ್ ಈಕ್ವಲ್ ಟು 1/f. ಎಫ್ ಅಂತಂದ್ರೆ ಏನು, ಆಲ್ರೆಡಿ ಗೊತ್ತಿದೆ, ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅಂತಂದ್ರೇನು, ದಿಸ್ ಒನ್ ಇಸ್ ಅ ಪೋಲ್, ಹಾಗೆ ಸೆಂಟರ್. ನಾವೀಗ ಏನು ಪಾಸ್ ಮಾಡಿದಾಗ ರಿಫ್ಲೆಕ್ಟ್ ಆಗಿರುತ್ತಲ್ಲ ಲೈಟ್, ಇಲ್ಲಿ ಮೀಟ್ ಆಗಿರೋದನ್ನು ನಾವೇನಂತ ಕರಿತಿದ್ವಿ, ಫೋಕಸ್ ಅಂತ ಹೇಳಿದ್ವಿ. ಅಂದರೆ ಪ್ರಿನ್ಸಿಪಲ್ ಫೋಕಸ್ ಹಾಗೆ ಪೋಲ್ಗೆ ಇರುವಂತಹ ಒಂದು ಡಿಸ್ಟೆನ್ಸನ್ನು ನಾವು ಫೋಕಲ್ ಲೆಂತ್ ಅಂತ ಹೇಳಿ ಕರಿತೀವಿ. ಈ ಮೂರು ಕ್ವಾಂಟಿಟೀಸ್ಗಳೇನಿದಾವಲ್ವಾ, ಯು, ವಿ ಹಾಗೆ ಎಫ್, ಇದರ ಒಂದು ರಿಲೇಷನನ್ನು ನಾವು ಇಲ್ಲಿಗೆ ಬರೆದಿದ್ದೀನಲ್ಲ, ಇದು ಒಂದು ಬೆಸ್ಟ್ ಎಕ್ಸಾಂಪಲ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಮಿರರ್ ಫಾರ್ಮುಲಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನಿಮಗೆ ಲೆನ್ಸ್ ಫಾರ್ಮುಲಾ ಅಂತಲೂ ಬರುತ್ತೆ ಆ್ಯಂಡ್ ಇಟ್ ಈಸ್ ಸೇಮ್ ಆ್ಯಸ್ ಲೈಕ್ ಮಿರರ್ ಫಾರ್ಮುಲಾ, ಬಟ್ ಸೈನ್ ಒಂದು ಚೇಂಜ್ ಆಗುತ್ತಷ್ಟೇ. ಅದ್ರ ಬಗ್ಗೆ ಮತ್ತೆ ಮುಂದೆ ಹೇಳ್ತೀನಿ. ಮಿರರ್ ಫಾರ್ಮುಲಾ ಗೊತ್ತಾಯ್ತಲ್ವಾ. ಮಿರರ್ ಫಾರ್ಮುಲಾ ಗೊತ್ತಾದಮೇಲೆ ಮುಂದಕ್ಕೆ ಹೋಗೋಣ. ಇದನ್ನು ನಾವು ಆ್ಯಕ್ಚುಲಿ ನೀವಿಲ್ಲಿ ನೋಡಿದ್ರಲ್ವ, ನ್ಯೂ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಫಾರ್ ಸ್ಪೆರಿಕಲ್ ಮಿರರ್ಸ್ ಅಂಥೇಳಿ, ಇದ್ರ ಮೂಲಕ ನೀವು ಈಸಿಯಾಗಿ ರೆಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ನಿಮಗೆ ಬೇಕಾಗುತ್ತಲ್ವ, ಈಗ ಪಾಸಿಟಿವ್ ಯಾವಾಗ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವಾಗ ಪಾಸಿಟಿವ್ ತಗೋಬೇಕು, ಎಕ್ಸ್ ಡೈರೆಕ್ಷನಲ್ಲಿದ್ದಾಗ, ಹಾಗೆ ನಾವು ನೆಗೆಟಿವ್ ಯಾವಾಗ ತೊಗೋತೀವಿ ಗೊತ್ತಿರಬೇಕಲ್ವ. ಅದಕ್ಕೋಸ್ಕರ ಈ ನ್ಯೂ ಕಾರ್ಟೀಷಿಯನ್ ಸೈನ್ ಕನ್ವೆನ್ಷನ್ ಫಾರ್ ದ ಸ್ಪೆರಿಕಲ್ ಮಿರರ್ಸ್ಗೋಸ್ಕರ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಅಂಥೇಳಿ. ಆನಂತರ ಮ್ಯಾಗ್ನಿಫಿಕೇಷನ್ ಅಂತ ಹೇಳಿ ಬರುತ್ತೆ, ವರ್ಧನೆ. ಇದರ ಒಂದು ರೆಪ್ರೆಸೆಂಟೇಷನ್ ಥ್ರೂ ದ ಲೆಟರ್ ಎಮ್. ಈಗ ನೀವೇನು ನೋಡಿದ್ರಲ್ವ, ಈಗ ಒಂದು ಆಬ್ಜೆಕ್ಟನ್ನು ಇಟ್ಟಿದ್ದೀವಿ, ಇಮೇಜ್ ಫಾರ್ಮೇಷನ್ ಇಲ್ಲೋ ಆಯಿತು ಅಂತಂದರೆ, ಇಮೇಜ್ ಫಾರ್ಮೇಷನ್ ಆಗಿದೆ, ಇದರ ಒಂದು ಹೈಟನ್ನು ನಾವು ತಗೋತೀವಿ. ಗೊತ್ತಾಗ್ತಿದೆಯಾ. ಇದು ಆಬ್ಜೆಕ್ಟ್, ಇದು ಇಮೇಜ್. ಈ ಆಬ್ಜೆಕ್ಟ್ನ ಹೈಟು ಹಾಗೆ ಇಮೇಜ್ನ ಹೈಟನ್ನು ತಗೋತೀವಿ. ಇಮೇಜ್ನ ಹೈಟನ್ನು ನಾವು ನ್ಯೂಮರೇಟರಲ್ಲಿ ಬರಿತೀವಿ, ಹಾಗೆ ಆಬ್ಜೆಕ್ಟ್ನ ಹೈಟನ್ನು ಡಿನಾಮಿನೇಟರಲ್ಲಿ ಬರಿತೀವಿ. ಇದರ ಒಂದು ರೇಷಿಯೋನ ನಾವೇನಂತ ಕರಿತೀವಿ, ಮ್ಯಾಗ್ನಿಫಿಕೇಷನ್ ಅಥವಾ ವರ್ಧನೆ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ. ಈ ಒಂದು ರೇಷಿಯೋನ ಹಾಗೆ ನಾವು ಆಬ್ಜೆಕ್ಟ್ ಡಿಸ್ಟೆನ್ಸ್ ಹಾಗೆ ಇಮೇಜ್ ಡಿಸ್ಟೆನ್ಸ್ ಅಂತ ಏನು ಹೇಳ್ತೀವಲ್ವ, ವಸ್ತು ದೂರ ಹಾಗೆ ಜೊತೆಗೆ ಪ್ರತಿಬಿಂಬ ದೂರ ಏನು ಹೇಳಿದ್ವಲ್ಲ, ಅದಕ್ಕೂ ಸಹಿತ ಈಕ್ವೇಟ್ ಮಾಡ್ಬೋದು ಥ್ರೂ ದಿಸ್ ಫಾರ್ಮುಲಾ. ಹೇಗೆ ಅಂತಂದರೆ -v/u. ಈಗ ನಿಮಗೆ ಗೊತ್ತಿದೆ, ವಿ ಅಂತಂದರೆ ಇಮೇಜ್ ಡಿಸ್ಟೆನ್ಸ್, ಹಾಗೆ ಯು ಅಂತಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ ಅಂತ ಹೇಳಿ. ಸೊ ಈಗ ನಿಮಗೆ ಈಸಿಯಾಗಿ ಮ್ಯಾಗ್ನಿಫಿಕೇಷನ್ ಸಹಿತ ಕಂಡುಹಿಡಿಬೋದು, ಹಾಗೆ ಮಿರರ್ ಫಾರ್ಮುಲಾನು ಸಹಿತ ಈಸಿಯಾಗಿ ಕಂಡುಹಿಡಿಬಹುದು. ಇದನ್ನು ಸಹಿತ ಎಕ್ಸಾಮಲ್ಲಿ ಕೇಳುವಂಥ ಪ್ರಶ್ನೆ. ಈಗ ಹೈಟ್ ಆಫ್ ದ ಇಮೇಜ್ ಏನಾದರೂ ನಾವೇನು ತೊಗೊಂಡಿರ್ತೀವಲ್ವ, ಇಮೇಜ್ ಫಾರ್ಮೇಷನ್ ಆಗಿರುತ್ತಲ್ಲ, ಕೆಳಗಡೆ ತೊಗೊಂಡಿದ್ನಲ್ಲ ನಾನು, ಅದರಿಂದ ಬಂದಂತಹ ಒಂದು ಪ್ರತಿಬಿಂಬ, ಆ ಪ್ರತಿಬಿಂಬನ ನಾವು ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಮಾಡಿದ್ವಿ ಅಂತಂದರೆ, ಪಾಸಿಟಿವ್ ಅದೇನಾಗಿರುತ್ತೆ, ಇಟ್ ರಿಫ್ಲೆಕ್ಟ್ ದ ವರ್ಚುವಲ್ ಇಮೇಜ್, ಮಿಥ್ಯ ಪ್ರತಿಬಿಂಬ ಅಂತ ಹೇಳ್ತೀವಲ್ವ ಅದು. ಹಾಗಾದರೆ ಈಗ ನೆಗೆಟಿವ್ ಇತ್ತು ಅಂತಂದರೆ ಆ್ಯಂಡ್ ಇಟ್ ಈಸ್ ಅ ರಿಯಲ್ ಇಮೇಜ್. ಗೊತ್ತಾಗ್ತಿದೆಯಾ. ಜೊತೆಗೆ ನೆಗೆಟಿವ್ ಸೈನ್, ಮ್ಯಾಗ್ನಿಫಿಕೇಷನ್ದು ನೆಗೆಟಿವ್ ಸೈನ್ ಇತ್ತು ಅಂತಂದರೆ, ನೆಗೆಟಿವ್ ಸೈನ್ ಇತ್ತು ಅಂತಂದರೆ
ಅದನ್ನು ನಾವು ಇಮೇಜ್ ಈಸ್ ರಿಯಲ್ ಅಂತ ಹೇಳ್ತೀವಿ. ಹಾಗೆ ಪಾಸಿಟಿವ್ ಇತ್ತು ಅಂತಂದರೆ ಅಫ್ಕೋರ್ಸ್ ವರ್ಚುವಲ್ ಇಮೇಜ್ ಅಂತ ಹೇಳಿ ಹೇಳ್ತೀವಿ. ಇವೆರಡೂ ಸಹಿತ ನಿಮಗೆ ಇಂಟರ್ ರಿಲೇಟೆಡ್. ನೆಕ್ಸ್ಟ್ ನೋಡೋಣ ರಿಫ್ರಾಕ್ಷನ್ ಆಫ್ ಲೈಟ್. ಇಷ್ಟೊತ್ತು ನೋಡಿದ್ದು ರಿಫ್ಲೆಕ್ಷನ್ ಆಫ್ ಲೈಟ್ ಹಾಗೆ ರಿಫ್ರಾಕ್ಷನ್ ಆಫ್ ಲೈಟ್ ಅಂತಂದ್ರೆ ಏನು ನೋಡೋಣ. ಇದಕ್ಕಿಂತ ಮುಂಚೆ ಇಲ್ಲಿ ಈ ಫಾರ್ಮುಲಾ ಮೇಲೆ ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳು ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ. ಸಾಲ್ವ್ ಮಾಡಿ ಡೌಟ್ ಬಂತಂದರೆ ಟೆಲಿಗ್ರಾಮ್ ಗ್ರೂಪ್ ಇದೆ, ನೀವು ಅಲ್ಲಿ ಆರಾಮಾಗಿ ಕೇಳಬಹುದು. ಈಗ ರಿಫ್ರಾಕ್ಷನ್ ಆಫ್ ಲೈಟನ್ನು ನೋಡೋಣ. ಬೆಳಕಿನ ವಕ್ರೀಭವನ. ಈಗ ನೀವು ಇಷ್ಟೊತ್ತು ನೋಡಿದ್ರಿ ಲೈಟ್ ಏನಾದರೂ ಬಂತು, ಇಟ್ ರಿಫ್ಲೆಕ್ಟಿಂಗ್ ಇನ್ ಟು ದ ಸೇಮ್ ಮೀಡಿಯಮ್. ಈಗ ವ್ಯಾಕ್ಯೂಮಿಂದ ಬಂದಿದೆ, ಮತ್ತೆ ಅದೇನಾಗ್ತಿದೆ ವ್ಯಾಕ್ಯೂಮ್ಗೆ ಮತ್ತೆ ಅದು ರಿಫ್ಲೆಕ್ಟ್ ಆಗ್ತಿದೆ. ಹಾಗಾದರೆ ನಾವು ಕನ್ಸಿಡರ್ ಮಾಡೋಣ, ಇಫ್ ಏನಾದರೂ ಈ ಲೈಟ್ ಏನಾದರೂ ಬೇರೆ ಮೀಡಿಯಮಿಗೆ ಹೋಯಿತು ಅಂತಂದರೆ ಆಗ ಆ ಲೈಟ್ನ ಪ್ರಾಪರ್ಟಿ ಏನಾಗಿರುತ್ತೆ ಅಂತ ಹೇಳಿ ಗೊತ್ತಾಗ್ತಿದೆಯಾ? ನನ್ನ ಪ್ರಶ್ನೆ ಏನು ಗೊತ್ತಾಗ್ತಿದೆಯಾ? ಈಗೇನಾದರೂ ಗಾಳಿ ಅಥವಾ ಒಂದು ನಮ್ಮ ಲೈಟ್ ಏನಾಯಿತು ಒಂದು ಮೀಡಿಯಮಿಂದ ಅದರ್ ಮೀಡಿಯಮಿಗೆ ಹೋಯಿತು ಅಂದರೆ ಏನಾಗುತ್ತೆ ಅಂತ ಹೇಳಿ. ಎಕ್ಸಾಂಪಲ್ ಆಗಿ ಬಾಟಮ್ ಆಫ್ ದ ಟ್ಯಾಂಕಲ್ಲಿ ನಾವು ಒಂದು ವಸ್ತುವನ್ನು ಇಟ್ಟಾಗ ಏನಾಗುತ್ತೆ, ಇಟ್ ಅಪಿಯರ್ಸ್ ವೆರಿ ನಿಯರ್ ಅಂತ ಹೇಳಿ ಅನಿಸ್ತಾ ಇರುತ್ತೆ, ಇಲ್ಲೇ ಇದೆ ಅನ್ನೋ ಥರ ಅನಿಸ್ತಿರುತ್ತೆ. ಆದರೆ ಕೈ ಹಾಕಿದಾಗ ನಮಗೆ ದೂರ ಇದೆ ಅನ್ನೋ ಥರ. ಹಾಗೆ ಪೆನ್ಸಿಲನ್ನು ನಾವು ಒಂದು ಬೀಕರಲ್ಲಿ ಇಟ್ವಿ ಅಂತಂದರೆ ಈ ರೀತಿಯಾಗಿ ನೋಡ್ತೀವಿ, ಆದರೆ ಇಲ್ಲಿ ಒಳಗಡೆ ಡೊಂಕಾಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಪೆನ್ಸಿಲ್ ಅಷ್ಟೇ ಅಲ್ಲ, ಒಂದು ಯಾವ್ದಾದ್ರು ಕಡ್ಡಿ ಆಗಿರ್ಬೋದು ಅಥವಾ ಗ್ಲಾಸ್ ರಾಡನ್ನು ಇಟ್ಟಿರ್ಬೋದು, ಈ ರೀತಿಯಾಗಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ಆಲ್ ದ ಅಪ್ಲಿಕೇಶನ್ ಆಫ್ ದ ರಿಫ್ರಾಕ್ಷನ್ ತಿಳ್ಕೊಬೇಕು ಅಂತಂದರೆ ಈ ಒಂದು ಫಿಗರ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಒಂದು ಗ್ಲಾಸ್ ಸ್ಲ್ಯಾಬನ್ನು ತೊಗೊಂಡಿದ್ದಾರೆ. ಈ ಗ್ಲಾಸ್ ಸ್ಲ್ಯಾಬನ್ನು ನೋಡ್ತಿದ್ದೀರಾ, ಇಲ್ಲಿ ಇನ್ಸಿಡೆಂಟ್ ಲೈಟನ್ನು ನೋಡ್ತಾ ಇದ್ದೀರಾ. ಇಲ್ಲಿ ನಾವು ನಾರ್ಮಲನ್ನು ಹಾಕಿದ್ವಿ ಅಂತಂದರೆ ಇಲ್ಲಿ ನಮಗಿದು ಇನ್ಸಿಡೆಂಟ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂತ ಹೇಳಿ ಕರಿತೀವಿ, ಗೊತ್ತಲ್ವಾ? ರಿಫ್ರ್ಯಾಕ್ಟ್ ಆಯಿತು, ಈ ಒಂದು ಡೈರೆಕ್ಷನ್ ಆ್ಯಕ್ಚುಲಿ ಏನಾಗಿದೆ ಚೇಂಜ್ ಆಗಿರುತ್ತೆ. ನಾನು ಝೂಮ್ ಮಾಡೋದಕ್ಕಿಂತ ಸ್ವಲ್ಪ ದೂರ ಮಾಡಬೇಕು ಟ್ರೈ ಮಾಡ್ತಿದ್ದೀನಿ. ಈಗ ನೀವು ಗಮನಿಸಿ, ಈ ಒಂದು ಲೈಟ್ ಇಟ್ ಈಸ್ ನಾಟ್ ಪಾಸಿಬಲ್ ಫಾರ್ ಮೀ. ಈ ಒಂದು ಲೈಟ್ ಹಾಗೆ ಇಲ್ಲಿ ಗಮನಿಸ್ತಾ ಇದ್ದೀರಾ, ಇವೆರಡು ಆ್ಯಕ್ಚುಲಿ ಏನಾಗಿದೆ ನೀವು ನೋಡಿದಾಗ ಇದನ್ನು ಹೇಗೆ ಫಾರ್ಮ್ ಮಾಡ್ತಾರೆ ಪ್ರಾಕ್ಟಿಕಲಿ ಅಂತಂದರೆ ನನಗೆ ಈ ಫಿಗರಲ್ಲಿ ತೋರ್ಸೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ನಾನು ರಿಟರ್ನ್ ಬರೆದ್ಬಿಟ್ಟು ತೋರಿಸ್ತೀನಿ. ಒಂದು ಗ್ಲಾಸ್ ಸ್ಲ್ಯಾಬಲ್ಲನ್ನು ಇಟ್ಟಿದ್ದಾರೆ, ಗೊತ್ತಾಗ್ತಿದೆಯಾ? ಈಗ ಈ ಗ್ಲಾಸ್ ಸ್ಲ್ಯಾಬಲ್ಲಿ ಒಂದು ಇನ್ಸಿಡೆಂಟ್ ರೇನ ಪಾಸ್ ಮಾಡ್ತಿದ್ದಾರೆ. ಜೊತೆಗೆ ನೀವೊಂದು ಲೈನನ್ನು ಮುಂಚೆನೇ ಬರ್ಕೊಂಬಿಡಿ. ಇಟ್ ಈಸ್ ಅಂದರೆ ಇದು ಇಲ್ಲೇ ಹೋಗ್ತಾ ಇದೆ ಅನ್ನೋ ರೀತಿಲಿ ಇದರ ರೇ ಇವೆರಡೇನಾಗಿರಬೇಕು, ಪ್ಯಾರ್ಲಲ್ ಆಗಿರಬೇಕು. ಕಂಡೀಷನ್ ಮಸ್ಟ್ ಅಪ್ಲೈ, ಪ್ಯಾರ್ಲಲ್ ಆಗಿರಬೇಕು. ಈಗ ನೀವು ಗಮನಿಸ್ಬೋದು, ನಾವು ಗ್ಲಾಸ್ ಸ್ಲ್ಯಾಬ್ ಮೂಲಕ ಏನು ಲೈಟನ್ನು ಪಾಸ್ ಮಾಡಿದ್ವಲ್ವ, ಅದೇನಾಗಿರುತ್ತೆ, ಇಟ್ ಬೆಂಡ್ ಆಗಿರುತ್ತೆ ಸ್ವಲ್ಪ. ಆ್ಯಕ್ಚುಲಿ ನನಗೆ ಇಲ್ಲಿ ತೋರಿಸೋದಕ್ಕೆ ಸರಿ ಆಗ್ತಿಲ್ಲ, ಬಟ್ ಆ್ಯಕ್ಚುಲಿ ಏನಾಗಿರುತ್ತೆ, ಬೆಂಡ್ ಆಗಿರುತ್ತೆ. ಬೆಂಡ್ ಆಗಿರೋದು ಯಾಕೆ ಬೆಂಡ್ ಆಗಿರುತ್ತೆ ಅಂತಂದರೆ ಇಲ್ಲಿ ನಾವು ನೋಡುತ್ತಾ ಇದ್ದೀವಲ್ಲ, ಇದು ಪ್ಯಾರ್ಲಲ್ ಆಗಿರಬೇಕು, ಆ ಉದ್ದೇಶದಿಂದ ಅದು ಬೆಂಡ್ ಆಗಿರುತ್ತೆ. ಈ ಬೆಂಡ್ ಆಗಿರುವಂತಹ ಒಂದು ಲೈಟ್ನ ಪ್ರಾಪರ್ಟಿನ ನಾವೇನಂತ ಕರಿತೀವಿ, ರಿಫ್ರಾಕ್ಷನ್ ಅಂತ ಹೇಳಿ ಕರಿತೀವಿ, ವಕ್ರೀಭವನ ಅಂತ ಹೇಳಿ ಕರಿತೀವಿ. ಇದಿಷ್ಟು ನಿಮಗೆ ಬೇಕಾಗಿರುವಂತಹ ಕಾನ್ಸೆಪ್ಟ್. ಹಾಗೆ ನಿಮಗೆ ಪೆನ್ಸಿಲ್ ಯಾಕೆ ಬೆಂಡಾಗಿರೋ ರೀತಿಲಾಗಿರಬಹುದು, ಜೊತೆಗೆ ಲೆಮನ್ ಕೆಪ್ಟ್ ಇನ್ ದ ವಾಟರ್, ನಾವು ನೀರಿನಲ್ಲಿ ಇಟ್ಟಾಗ ಲೆಮನನ್ನು ಅದು ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಗಮನಿಸಿ ನೋಡಿ, ಬೇಕಿದ್ರೆ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ರೀಸನ್ ಫಾರ್ ದ ರಿಫ್ರಾಕ್ಷನ್. ಹಾಗೆ ಗ್ಲಾಸ್ ಸ್ಲ್ಯಾಬ್ ಈಸ್ ಪ್ಲೇಸ್ಡ್ ಓವರ್ ದ ಪ್ರಿಂಟೆಡ್ ಮ್ಯಾಟರ್. ಈಗ ನಾವು ಪೇಪರ್ ವೆಯ್ಟ್ಗಳನ್ನೆಲ್ಲ ಯೂಸ್ ಮಾಡಿರ್ತೀವಿ, ನೋಡಿರ್ತೀರಲ್ವ, ಆವಾಗ ಏನು ಡಿಸೈನ್ ಇಲ್ಲದೆ ಇರುವಂಥದ್ದು ಪ್ಲೇನ್ ಇರುವಂತಹ ಪೇಪರ್ ವೆಯ್ಟ್ ಆಗಿರ್ಬೋದು ಅಥವಾ ಗ್ಲಾಸ್ ಸ್ಲ್ಯಾಬ್ ಆಗಿರ್ಬೋದು, ಇವುಗಳನ್ನು ನಾವೇನಾದರೂ ಒಂದು ಯಾವುದಾದ್ರೂ ಬುಕ್ ಮೇಲೆ, ಅಂದರೆ ಕೆಳಗಡೆ ಅಕ್ಷರ ಇರಬೇಕು. ಪ್ರಿಂಟೆಡ್ ಮೀಡಿಯಾ ಅಂತಂದರೆ ಯಾವುದಾದ್ರೂ ಒಂದು ಪ್ರಿಂಟ್ ಬುಕ್ ಆಗಿರ್ಬೋದು, ಏನಾದರೂ ಪೇಪರ್ ಆಗಿರ್ಬೋದು, ಇವುಗಳ ಮೇಲೆ ಇಟ್ವಿ ಅಂತಂದರೆ, ನ್ಯೂಸ್ ಪೇಪರ್ ನಾನು ಹೇಳಿದ್ದು, ಇಟ್ವಿ ಅಂತಂದರೆ ನಾವು ಆ ಗ್ಲಾಸ್ ಸ್ಲ್ಯಾಬ್ ಮೂಲಕ ನೋಡಿದ್ವಿ ಅಂತಂದರೆ ಲೆಟರ್ಸ್ಗಳೆಲ್ಲ ತುಂಬ ದೊಡ್ಡದಾಗಿ ಕಾಣಿಸ್ತಾ ಇರುತ್ತೆ, ಗೊತ್ತಾಗ್ತಿದೆಯಾ? ಅಲ್ಲೂ ಸಹಿತ ನಾವು ನೋಡಬಹುದಾದದ್ದು ರಿಫ್ರಾಕ್ಷನ್ ಆಫ್ ಲೈಟ್. ಎಕ್ಸಾಮಲ್ಲೂ ಸಹಿತ ಕೇಳ್ತಾರೆ. ಇಲ್ಲಿ ನಾನು ಒಂದು ಕ್ವಶನನ್ನು ಕೊಟ್ಟಿದ್ದೀನಿ, ಗಮನಿಸಿ. ಲೆಮನ್ನ ನಾವು ನೀರಲ್ಲಿ, ಅಂದರೆ ನಿಂಬೆಹಣ್ಣನ್ನು ನಾವು ನೀರಲ್ಲಿ ಇಟ್ಟಾಗ ಏನಾಗ್ತಿದೆ, ದೊಡ್ಡದಾಗಿ ಕಾಣಿಸ್ತಾ ಇದೆ. ಹಾಗಾದರೆ ನಮಗೆ ಇದೇ ರೀತಿಯಾದಂತಹ ಪ್ರಾಪರ್ಟಿ ಎಕ್ಸಿಬಿಟ್ ಆಗುತ್ತಾ ವೆನ್ ವಿ ಪ್ಲೇಸ್ ದ ಲೆಮನ್ ಇನ್ ಕೆರೋಸಿನ್ ಆರ್ ಟರ್ಪಂಟೈನ್. ಇವೆರಡು ಲಿಕ್ವಿಡಲ್ಲಿ ನಾವೇನಾದರೂ ಇಟ್ವಿ ಅಂತಂದರೆ ಲೆಮನನ್ನು, ಇದೇ ರೀತಿಯಾದಂತಹ ರಿಫ್ರಾಕ್ಷನನ್ನು ನಾವು ನೋಡ್ತೀವ, ಅಥವಾ ದೊಡ್ಡದಾಗಿ ಕಾಣಿಸುತ್ತಾ ಇಮೇಜ್, ಅಥವಾ ಸಣ್ಣದಾಗಿ ಕಾಣಿಸುತ್ತಾ, ಅಥವಾ ಮೀಡಿಯಮ್ ಅದೇ ರೇಟಲ್ಲೇ ಕಾಣಿಸುತ್ತಾ? ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಗೊತ್ತಾಗಲಿಲ್ಲ ಅಂದ್ರೂ ಸಹಿತ ಹೇಳಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಚೇಂಜ್ ಇನ್ ದ ಸ್ಪೀಡ್ ಆಫ್ ದ ಲೈಟ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಮೀಡಿಯಮ್. ಇಲ್ಲಿ ಆಗುವಂಥದ್ದೇನು,
ಅದರ ಡೈರೆಕ್ಷನ್ ಆ್ಯಕ್ಚುಲಿ ಚೇಂಜ್ ಆಗ್ತಿದೆ, ಹೌದು. ಜೊತೆಗೆ ಯಾಕೆ ಡೈರೆಕ್ಷನ್ ಚೇಂಜ್ ಆಯಿತು ಅಂತಂದರೆ ಅದರ ಸ್ಪೀಡ್ ಏನಾಗಿರುತ್ತೆ, ಚೇಂಜ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸ್ಪೀಡ್ ಚೇಂಜ್ ಆಗಿರೋ ಕಾರಣನೇ ಅಲ್ಲಿ ನಾವು ಚೇಂಜಸ್ಸನ್ನು ನೋಡೋಕ್ಕೆ ಸಾಧ್ಯ ಆಗ್ತಿದೆ. ಇದರಿಂದ ನಮಗೆ ಒಂದು ಲಾ ಸಿಗುತ್ತೆ, ಅದೇ ಪತನ ಕಿರಣ ಹೇಳ್ತೀವಿ. ಇಲ್ಲಿ ನಾನು ಆಗಲೇ ಹೇಳಿದ್ವಲ್ಲ, ಇನ್ಸಿಡೆಂಟ್ ಲೈಟ್ ಹಾಗೆ ರಿಫ್ರ್ಯಾಕ್ಷನ್, ಇಲ್ಲಿ ರಿಫ್ರ್ಯಾಕ್ಷನ್ ಹಾಗೆ ನಾರ್ಮಲ್, ಇವು ಮೂರು ಸಹಿತ ಏನಾಗಿರುತ್ತೆ, ಸಿಂಗಲ್ ಪ್ಲೇನಲ್ಲೇ ಇರುತ್ತೆ. ನೋಡಿ ಬೇಕಿದ್ರೆ ಇನ್ಸಿಡೆಂಟ್ ಲೈಟ್ ಇದು ಪ್ಲೇನ್, ಸೇಮ್ ಪ್ಲೇನ್ ಅಂತ ಹೇಳೋದಕ್ಕೋಸ್ಕರ ಯೂಸ್ ಮಾಡಿರುವಂಥ ಪ್ಲೇನ್. ಹಾಗೆ ನಾರ್ಮಲ್ ಜೊತೆಗೆ ಇದು ರಿಫ್ಲೆಕ್ಟ್, ಇವೆಲ್ಲವೂ ಸಹಿತ ಏನಾಗಿದೆ, ಒಂದೇ ಪ್ಲೇನಲ್ಲಿದೆ. ಸೊ ಈ ಲಾನು ಇಲ್ಲಿ ಪ್ರೂವ್ ಆಯಿತು ಅಲ್ವಾ. ಹಾಗೆ ಸ್ನೆಲ್ಸ್ ಲಾ ಅಂತಂದರೆ ಇಲ್ಲಿ ನಮಗೇನು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಬಂದಿರುತ್ತಲ್ವ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಹಾಗೆ ಆ್ಯಂಗಲ್ ಆಫ್ ರಿಫ್ರ್ಯಾಕ್ಷನ್, ಇದರ ಒಂದು ಸೈನ್ ರೂಲ್. ಸೈನ್ I/sin R ಏನಾಗಿರುತ್ತೆ, ಆಲ್ವೇಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಜೊತೆಗೆ ದಿಸ್ ಈಸ್ ಟ್ರೂ ಫಾರ್ ದ ಆ್ಯಂಗಲ್. ಇದು ಎಲ್ಲಿವರೆಗೂ ಟ್ರೂ ಆಗಿರುತ್ತೆ ಅಂತಂದರೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನಾಗಿರಬೇಕು, ಲೆಸ್ ದ್ಯಾನ್ 90 ಡಿಗ್ರಿ ಆಗಿರಬೇಕು, ಹಾಗೆ ಗ್ರೇಟರ್ ದ್ಯಾನ್ 0 ಆಗಿರಬೇಕು. ಆಗ ಮಾತ್ರ ಈ ಒಂದು ಲಾ ಸ್ಯಾಟಿಸ್ಫೈ ಆಗುತ್ತೆ. ಇದರ ನಂತರ ಮತ್ತೆ ಬರುತ್ತೆ ಕ್ರಿಟಿಕಲ್ ಆ್ಯಂಗಲ್ ಅಂಥೇಳಿ, ಆಮೇಲೆ ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಹಾಗೆ ಇದೇ ರೀತಿಯಾಗಿ ಮುಂದುವರಿತಾ ಹೋಗುತ್ತೆ. ಪೋಲರೈಸೇಷನ್ ಇದೆಲ್ಲ ಬರುತ್ತೆ. ಮುಂದೆ ನೋಡೋಣ. ಈಗ ನೆಕ್ಸ್ಟ್, ಈ ಸ್ಥಿರಾಂಕ ಬೆಲೆಯನ್ನು ಮಧ್ಯಮ ಒಂದಕ್ಕೆ ಸಂಬಂಧಿಸಿದಂತೆ ಮಾಧ್ಯಮ 2ರ ಸಾಪೇಕ್ಷ ವಕ್ರೀಭವನ ಸೂಚ್ಯಂಕ ಎನ್ನುವರು. ಇಲ್ಲಿ ನಾವು ಕೊಟ್ಟಿರೋವಂಥದ್ದೇ, ಮತ್ತೇನು ಚೇಂಜಸ್ ಇಲ್ಲ. ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈಗ ರಿಫ್ರ್ಯಾಕ್ಷನ್ ಅಂತ ಏನು ಸ್ಟಡಿ ಮಾಡಿದ್ರಲ್ವ, ಈಗ ಸ್ಪೀಡ್ ಆಫ್ ದ ಲೈಟ್ ಹೇಗೆ ಚೇಂಜ್ ಆಗುತ್ತಲ್ವ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಹೋದಾಗ, ವ್ಯಾಕ್ಯೂಮಲ್ಲಿ ಎಷ್ಟಿರುತ್ತೆ, 3 × 10⁸ ಮೀಟರ್ ಪರ್ ಸೆಕೆಂಡ್ ಇದೆ. ಹಾಗಾದರೆ ಏರ್ಗೆ ಹಾಗೆ ವ್ಯಾಕ್ಯೂಮ್ಗೆ, ನಿರ್ವಾತ ಪ್ರದೇಶಕ್ಕೂ ಜೊತೆಗೆ ಗಾಳಿ ಇರುವಂತಹ ಪ್ರದೇಶಕ್ಕೂ, ಆಗ ಅಲ್ಲೇನಾಗುತ್ತೆ, ಸ್ಪೀಡ್ ಆಫ್ ದ ಲೈಟ್ ಏನಾಗಿರುತ್ತೆ, ವ್ಯಾಕ್ಯೂಮಲ್ಲಿ ಹೆಚ್ಚಿರುತ್ತೆ ದ್ಯಾನ್ ದ ಏರ್. ಇದನ್ನು ನೀವು ಒಂದು ರಿಲೇಷನ್ನ ನೆನ್ಪಿಡ್ಕೋಬೇಕು ಅಂತಂದರೆ ಈ ಒಂದುದು ನೆನಪಿರಬೇಕಾಗುತ್ತೆ. ಸಾಲಿಡಲ್ಲಿ ನಿಲ್ ಅಂತಲೇ ಹೇಳ್ಬೋದು, 0 ಅಂತಲೂ ಸಹಿತ ಕನ್ಸಿಡರ್ ಮಾಡ್ಬೋದು. ಇದಕ್ಕಿಂತ ಹೆಚ್ಚಾಗಿ ಲಿಕ್ವಿಡಲ್ಲಿ ನೋಡ್ಬೋದು, ಲಿಕ್ವಿಡಿಂದ ಗ್ಯಾಸಿಂದ ನೆಕ್ಸ್ಟ್ ವ್ಯಾಕ್ಯೂಮ್. ಇದು ಸಹಿತ ಎಕ್ಸಾಮ್ಗೆ ಕೇಳುವಂತಹ ಪ್ರಶ್ನೆ. ನೆಕ್ಸ್ಟ್, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಗೊತ್ತಾಗಬೇಕು ಅಂತಂದರೆ, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಇನ್ ಟರ್ಮ್ಸ್ ಆಫ್ ದ ಮೀಡಿಯಮ್ 2 ವಿತ್ ರೆಸ್ಪೆಕ್ಟ್ ಟು ದ 1. ಈ ರೀತಿಯಾಗಿ ನಾವು ಹೇಳ್ತೀವಿ. ಸ್ಪೀಡ್ ಆಫ್ ದ ಲೈಟ್ ಆವಾಗ ನಾವೇನು ಮಾಡ್ತೀವಿ, ಮೀಡಿಯಮ್ 1ನಲ್ಲಿ ಎಷ್ಟಿತ್ತು, ಹಾಗಾದರೆ ಮೀಡಿಯಮ್ 2ಅಲ್ಲಿ ಎಷ್ಟಾಯಿತು, ಇದನ್ನು ತಗೊಂಡಾಗ ನಮಗೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ 2 ಗೊತ್ತಾಗುತ್ತೆ ವಿತ್ ರೆಸ್ಪೆಕ್ಟ್ ಟು 1ಗೆ ಹೋಲಿಕೆ ಮಾಡಿದಾಗ ಅಲ್ಲಿ ನೋಡೋದು. ಅದೇ ರೀತಿಯಾಗಿ ಇನ್ನೊಂದು ಫಾರ್ಮುಲಾ, ಇಲ್ಲಿ ಸ್ಪೀಡ್ ಆಫ್ ದ ಲೈಟ್ ಮೀಡಿಯಮ್ 2ಅಲ್ಲಿ ಎಷ್ಟಿತ್ತು, ಹಾಗೆ ಮೀಡಿಯಮ್ 1ನಲ್ಲಿ ಎಷ್ಟಿತ್ತು. ಇಲ್ಲಿ ನಮಗೆ ಗೊತ್ತಾಗೋದು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್ 1 ಗೊತ್ತಾಗುತ್ತೆ ವಿತ್ ರೆಸ್ಪೆಕ್ಟ್ ಟು ದ ಮೀಡಿಯಮ್ 2. ಗೊತ್ತಾಗ್ತಿದೆಯಾ? ಈಗ ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ, ರೆಕಾರ್ಡೆಡ್ ವಿಡಿಯೋ ವಿತೌಟ್ ಸೀಯಿಂಗ್ ಅವರ್ ಫೇಸ್ ಅಥವಾ ಅವರ್ ಎಕ್ಸ್ಪ್ರೆಷನ್ ನಿಮಗೆ ಫುಲ್ ಡೀಟೇಲಾಗಿ ಕಾನ್ಸೆಪ್ಟ್ ಕ್ಲಿಯರ್ ಆಗಲ್ಲ ಅನ್ನೋದು ನನಗೆ ಗೊತ್ತಾಗ್ತಿದೆ. ಯಾಕಂತಂದರೆ ವಿತ್ ಬೋರ್ಡ್ ಮೇಲೆ ಏನಾಗುತ್ತೆ, ಒಂದೊಂದನ್ನು ನಾವು ಬರಿತಾ ಹೋದ್ವಿ ಅಂತಂದರೆ ಆಗ ನಿಮಗೆ ಆ್ಯಕ್ಚುಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಈಗ ಬೇರೆ ಸಬ್ಜೆಕ್ಟ್ ಆದರೆ ಬರೀ ಥಿಯರಿ ಪಾರ್ಟ್ ಇರುತ್ತೆ, ಓರಲಿ ಹೇಳ್ತಾ ಅಥವಾ ಒಂದು ಕಾನ್ಸೆಪ್ಟನ್ನು ನಿಮಗೆ ವಿಜುವಲೈಸ್ ಮಾಡ್ತಾ ಹೇಳ್ಬೋದು. ಆದರೆ ಸೈನ್ಸ್ ಅಥವಾ ಮ್ಯಾಥ್ಸ್ ಅಂತೇಳಿ ತೊಗೊಂಡ್ವಿ ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಅದಕ್ಕೋಸ್ಕರನೂ ಸಹಿತ ನಿಮ್ಮ ಒಂದು ಸಹಾಯ ನಮಗೆ ಬೇಕಾಗುತ್ತೆ. ನಮ್ಮ ಟೆಕ್ನಾಲಜಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದು ನಿಮಗೆಲ್ಲರಿಗೂ ಗೊತ್ತಿದೆ, ಸಹಾಯ ಮಾಡಿ. ಇದರಿಂದ ನಮಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ನಿಮಗೆ ನಾವು ಕೊಡುವಂತಹ ಕ್ವಾಲಿಟಿನೂ ಸಹಿತ ನಾವು ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ನಾವು ಹೇಳ್ಬೋದು, ಮೀಡಿಯಮ್ 2ನ ನಾವೇನಾದರೂ ಈಗ ಏರ್ ಅಂತ ಹೇಳಿ ತೊಗೊಂಡ್ವಿ ಅಂತಂದರೆ, ಮೀಡಿಯಮ್ 1ನ್ನು ನಾವು ವ್ಯಾಕ್ಯೂಮ್ ಅಂತ ಹೇಳಿ ತೊಗೊಂಡ್ರೆ, ಈಗ ಇದು ಏರ್ ಹಾಗೆ ಇದು ವ್ಯಾಕ್ಯೂಮ್ ಅಂಥೇಳಿ ನಾವು ತೊಗೊಂಡ್ವಿ ಅಂತಂದರೆ, ಇಲ್ಲೇನಾಗುತ್ತೆ ಅಂತಂದರೆ, ಈಗ ನಾವೇನು ಮಾಡಬಹುದು, ಗಾಳಿ ಆ್ಯಕ್ಚುಲಿ ಏನಾಗಿರುತ್ತೆ, ವ್ಯಾಕ್ಯೂಮಲ್ಲಿ ಸ್ಪೀಡ್ ಆಫ್ ದ ಲೈಟ್ ಹೆಚ್ಚಿರುತ್ತೆ, ಬಟ್ ಇಲ್ಲೇನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಈಗ ನಾನು ರೇ ಬರಿತಾ ಹೋದರೆ, ಇದು ವ್ಯಾಕ್ಯೂಮ್, ಇದು ಏರ್. ಲೈಟ್ ಫಾಸ್ಟಾಗೆ ಬಂದಿದೆ, ಸ್ಪೀಡ್ ಇದೆ, ಬಟ್ ಇಲ್ಲೇನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಗೊತ್ತಾಗ್ತಿದೆಯಾ? ರಿಫ್ರ್ಯಾಕ್ಟ್ ಆಗುತ್ತೆ, ವಕ್ರೀಭವನವಾಗ್ತದೆ. ಗೊತ್ತಾಗ್ತಿದೆಯಾ? ಇಲ್ಲಿ ಯಾಕಾಗುತ್ತೆ ಹಾಗಾದರೆ, ಸ್ಪೀಡ್ ಆಫ್ ದ ಲೈಟ್ ಏನಾಗುತ್ತೆ, ವೆನ್ ಎಂಟರ್ಸ್ ಇನ್ ಟು ದ ಏರ್ ಮೀಡಿಯಮ್ ಅಲ್ಲಿ ಡಿಕ್ರೀಸ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನು ನಾವು ಆ್ಯಕ್ಚುಲಿ ಏನಂತ ಕರಿತೀವಿ, ಆಬ್ಸಲ್ಯೂಟ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ, ಅಂದರೆ ಸಿ ಅಂಥೇಳಿ.
ಸಿ ಅಂತಂದರೆ ಇದರ ವ್ಯಾಲ್ಯೂ ನಿಮಗೆ ಗೊತ್ತಿದೆ, 3 × 10⁸ ಮೀಟ್ರ್ ಪರ್ ಸೆಕೆಂಡ್. ಈಗ ನೀವು ನೋಡ್ತಿದ್ದೀರಾ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಮೀಡಿಯಮ್. ಒಂದು ನಾವು ಯಾವುದಾದ್ರೂ ಮೀಡಿಯಮ್, ಗ್ಲಾಸ್ ತೊಗೊಂಡ್ರೆ ಅಥವಾ ಯಾವುದೋ ನೀರಿನ ತೊಗೊಂಡ್ವಿ ಅಂತಂದರೆ ಯಾವುದಾದ್ರೂ ಆಗಿರಬಹುದು, ಆ ಮೀಡಿಯಮ್ದು ನಮಗೆ ಗೊತ್ತಾಗಬೇಕು ಅಂತಂದರೆ ವಿತ್ ರೆಸ್ಪೆಕ್ಟ್ ಟು ದ ಏರ್ ನಾವು ನೋಡ್ತೀವಿ. ಇದ್ರ ಬಗ್ಗೆ ನಿಮಗೀಗ ಈ ಫಾರ್ಮುಲಾ ಮೂಲಕ ಗೊತ್ತಾಗ್ತಾ ಹೋಗುತ್ತೆ. ಇದರ ಒಂದು ಸಿಂಪ್ಲೆಸ್ಟ್ ಫಾರ್ಮುಲಾ C/V. ವಿ ಅಂತಂದರೆ ಸ್ಪೀಡ್ ಆಫ್ ಲೈಟ್ ಅಂತ ಹೇಳಿ ಅಷ್ಟೇ. ಈಗ ನೀವಿಲ್ಲಿ ಒಂದು ಎಕ್ಸಾಂಪಲನ್ನು ತೊಗೊಂಡಿದ್ದಾರೆ. ಮೀಡಿಯಮ್ 1 ಏನಾಗಿದೆ, ಏರ್ ಆಗಿರುತ್ತೆ. ಗ್ಲಾಸ್ನ ನಾವು ಮೀಡಿಯಮ್ 2 ಅಂಥೇಳಿ ಕನ್ಸಿಡರ್ ಮಾಡ್ತಿದ್ದೀವಿ. ನಾವು ಅಂದ್ಕೊಂಡ ಹಾಗೆ ಸ್ಪೀಡ್ ಆಫ್ ಲೈಟ್ ಏನಾಗಿದೆ ಆ್ಯಕ್ಚುಲಿ ಡಿಕ್ರೀಸ್ ಆಗಿರೋ ಕಾರಣ ಇಲ್ಲಿ ಏನಾಗುತ್ತೆ, ಇನ್ನೂ ಕಂಪ್ರೆಸ್ ಆಗುತ್ತೆ, ಅಂದರೆ ರಿಫ್ರ್ಯಾಕ್ಟ್ ಆಗುತ್ತೆ. ಏರ್ ಅಂತಂದರೆ ಇದು ಗ್ಯಾಸ್ ಆಯಿತು, ಇದು ಸಾಲಿಡ್ ಆಯಿತು. ಸಾಲಿಡ್ಗೂ ಗ್ಯಾಸ್ಗೂ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಸ್ಪೀಡ್ ಆಫ್ ದ ಲೈಟ್ ಏನಾಗಿರುತ್ತೆ ಸಾಲಿಡಲ್ಲಿ ತುಂಬ ಕಡಿಮೆ ಇರುತ್ತೆ ದ್ಯಾನ್ ದ ಗ್ಯಾಸ್. ಸೊ ನೋಡ್ಬೋದಲ್ವ, ಸೊ ಇನ್ನೂ ಹೆಚ್ಚು ರಿಫ್ರ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೋಡ್ತಿದ್ರೆ, ಹಾಗೆ ರಿಫ್ರ್ಯಾಕ್ಷನನ್ನು ನೋಡ್ತಿದ್ರೆ, ಈ ರೀತಿಯಾಗಿ ನಾವು ನೋಡ್ಬೋದಾದದ್ದು ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಸ್ಪೀಡ್ ಆಫ್ ದ ಲೈಟ್ ಗ್ಲಾಸಲ್ಲಿ ಎಷ್ಟಿತ್ತು, ಹಾಗೆ ಏರಲ್ಲಿ ಎಷ್ಟಿತ್ತು ಸ್ಪೀಡ್ ಆಫ್ ದ ಲೈಟ್, ಇದು ನಿಮಗೆ ಗೊತ್ತಾಯಿತು ಅಂತಂದರೆ ಆಗ ನಾವೇನು ಮಾಡಬಹುದು, ಇದು ಉಲ್ಟಾ ಬರೆದೆ ನಾನು, ಏರಲ್ಲಿ ಎಷ್ಟಿತ್ತು ಹಾಗೆ ಗ್ಲಾಸಲ್ಲಿ ಎಷ್ಟಿತ್ತು ಇದು ನಿಮಗೆ ಗೊತ್ತಾಯಿತು, ಸ್ಪೀಡ್ ಆಫ್ ದ ಲೈಟ್ ಚೇಂಜಸ್ ಎಷ್ಟೆಷ್ಟಾಯಿತು ಅಂಥೇಳಿ ಗೊತ್ತಾಯಿತು ಅಂದಾಗ ಆಗ ನಿಮಗೆ ಗೊತ್ತಾಗುತ್ತೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಆಫ್ ದ ಗ್ಲಾಸ್. ನೀವು ಗ್ಲಾಸ್ನ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ನಿಮಗೆ ಗೊತ್ತಾಗಬೇಕು ಅಂದಾಗ ಈ ಫಾರ್ಮುಲಾನ ನೀವು ಯೂಸ್ ಮಾಡ್ಬೋದು. ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಹಾಗೆ ಚಾರ್ಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಮೆಟೀರಿಯಲ್ ಮೀಡಿಯಮ್, ಇಲ್ಲಿ ನಾವು ಏರ್, ಐಸ್ ಆಗಿರ್ಬೋದು, ಐಸ್ ಕ್ಯೂಬ್ಸ್ ಅಂತ ಹೇಳಿ, ಅಥವಾ ವಾಟರ್ ಆಗಿರ್ಬೋದು, ಫುಲ್ ಲಿಕ್ವಿಡ್ ಫಾರ್ಮ್. ಆಲ್ಕೋಹಾಲ್ ಸಹಿತ ಲಿಕ್ವಿಡ್ ಫಾರ್ಮ್. ಸೊ ಅಲ್ಲಿ ನಾವು ಆಲ್ಮೋಸ್ಟ್ ಸೇಮನ್ನು ನೋಡ್ತಾ ಇದ್ದೀವಿ, 1.33 1.36 ಗೊತ್ತಾಗ್ತಿದೆಯಾ. ಹಾಗಿದ್ರೆ ಈಗ ಒಂದು ಕ್ವಶನ್ ನನಗೆ ಹುಡ್ತಾ ಇದೆ, ಈಗ ಆಲ್ಕೋಹಾಲು ಸಹಿತ ಲಿಕ್ವಿಡ್ ಆಗಿದೆ, ಹಾಗೆ ವಾಟರ್ ಸಹಿತ ಲಿಕ್ವಿಡ್ ಆಗಿದೆ, ಆದರೆ ಈ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಏನಾಗಿದೆ ಆಲ್ಕೋಹಾಲಲ್ಲಿ ಸ್ವಲ್ಪ ಹೆಚ್ಚಾಗಿದೆ, ಅಂದರೆ 3.6, ಅಂದರೆ 0.03 ಅಷ್ಟು ವೇರಿ ಇದೆ ಅಷ್ಟೇ. ಯಾಕೆ ಆ ವೇರಿಯೇಷನ್ ನಮಗೆ ಸಿಗ್ತಾ ಇದೆ, ಇದರ ಒಂದು ಆನ್ಸರನ್ನು ನೀವು ಹುಡುಕಿ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದೇ ರೀತಿಯಾಗಿ ಕೆರೋಸಿನ್ ನೋಡ್ತೀವಿ, ಸೀಮೆಎಣ್ಣೆ, ಹಾಗೆ ಫ್ಯೂಸ್ಡ್ ಕ್ವಾರ್ಟ್ಸ್ ಅಂತ ಹೇಳಿ ಕರಿತೀವಿ, ಗೊತ್ತಿದೆ ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ. ಟರ್ಪೆಂಟೈನ್ ಆಯಿಲ್, ಬೆನ್ಝಿನ್ ಸಹಿತ ಲಿಕ್ವಿಡೇ, ಕ್ರೌನ್ ಗ್ಲಾಸ್, ಇವುಗಳಲ್ಲಿ ಆಗುವಂಥ ರಿಫ್ರ್ಯಾಕ್ಟಿವ್ ಇಂಡೆಕ್ಸನ್ನು ನಾವು ನೋಡ್ತಾ ಇದ್ವಿ. ಇದನ್ನೆಲ್ಲ ನಾವೇನು ಮಾಡಿರ್ತೀವಿ ವಿತ್ ರೆಸ್ಪೆಕ್ಟ್ ಟು ದ ಏರ್ ಕಂಡುಹಿಡಿದಿರ್ತೀವಿ. ಏನಂದಾಗ ಅಲ್ಲಿ ನಾವು ನೋಡ್ಬೋದಂಥ ವ್ಯಾಲ್ಯೂಸ್ಗಳನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಇದ್ರ ಬಗ್ಗೆ ಈ ಒಂದು ಚಾರ್ಟ್ ನಿಮಗೆ ಹೆಚ್ಚಾಗಿ ನೆನಪಿರಲಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಏರ್ ನೆನ್ಪಿಡ್ಕೊಳ್ಳಿ, ಹಾಗೆ ವಾಟರ್ ಇಷ್ಟು ನೆನ್ಪಿಡ್ಕೊಳ್ಳಿ, ಡೈಮಂಡ್ ಒಂದು ನೆನ್ಪಿಡ್ಕೊಳ್ಳಿ, ಕೇಳುವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಆಪ್ಟಿಕಲ್ ಡೆನ್ಸಿಟಿ, ಸ್ಪೀಡ್ ಆಫ್ ದ ಲೈಟ್ ಈಸ್ ಹೈಯರ್ ಇನ್ ರೇರರ್ ಮೀಡಿಯಮ್ ದ್ಯಾನ್ ದ ಡೆನ್ಸರ್ ಮೀಡಿಯಮ್. ಆ್ಯಕ್ಚುಲಿ ಏನಾಗುತ್ತೆ ಅಂತಂದರೆ ಡೆನ್ಸ್ ಅಂತ ಯಾವಾಗ ಹೇಳ್ತೀವಿ ಹೇಳ್ವಿ, ಗೊತ್ತಾಗ್ತಿದೆಯಾ. ಡೆನ್ಸರ್ ಯಾವಾಗ ನಾವು ನೀರಲ್ಲಿ ಒಂದು ಡೆನ್ಸರ್ ಮೀಡಿಯಮ್ ಹಾಕಿದಾಗ, ಅಂದರೆ ಡೆನ್ಸಿಟಿ ಹೆಚ್ಚಿರುವಂತಹ ಒಂದು ಆಬ್ಜೆಕ್ಟನ್ನು ಹಾಕಿದಾಗ ಏನಾಗುತ್ತೆ, ಅಲ್ಲಿ ತೇಲಾಡುತ್ತೆ, ಗೊತ್ತಾಗ್ತಿದೆ, ಮುಳುಗುತ್ತೆ. ಡೆನ್ಸಿಟಿ ಹೆಚ್ಚು, ನೀರಿಗಿಂತ ಹೆಚ್ಚು ಡೆನ್ಸಿಟಿ ಇತ್ತು ಅಂದಾಗ ಅದೇನಾಗುತ್ತೆ, ಸಾಂದ್ರತೆ ಹೆಚ್ಚಿರೋ ಕಾರಣ ಅದು ಕೆಳಗಡೆ ಹೋಗುತ್ತೆ. ಅದೇ ರೀತಿಯಾಗಿ ಯಾವುದು ಕಡಿಮೆ ಇರುತ್ತೋ ಅದು ತೇಲುತ್ತೆ. ಅದೇ ರೀತಿಯಾಗಿ ಡೆನ್ಸರ್ ಮೀಡಿಯಮ್ಗೆ ಈ ಲೈಟ್ ಏನಾದರೂ ಪಾಸ್ ಆದಾಗ ಅದರ ಸ್ಪೀಡ್ ಏನಾಗುತ್ತೆ, ಆ್ಯಕ್ಚುಲಿ ಇಟ್ ಚೇಂಜಸ್. ಹಾಗಾದರೆ ಯಾವುದ್ರಲ್ಲಿ ಹೆಚ್ಚಿರುತ್ತೆ, ರೇರರ್ ಮೀಡಿಯಮಲ್ಲಿ ಹೆಚ್ಚಿರುತ್ತೆ, ಗೊತ್ತಾಗ್ತಿದೆಯಾ. ರೇರರ್ ಮೀಡಿಯಮಲ್ಲಿ ಹೆಚ್ಚಿರುತ್ತೆ ದ್ಯಾನ್ ದ ಡೆನ್ಸರ್ ಮೀಡಿಯಮ್. ಸ್ಪೀಡ್ ಆ್ಯಕ್ಚುಲಿ ಏನಾಗುತ್ತೆ ಹಾಗಿದ್ರೆ ಡೆನ್ಸರ್ ಮೀಡಿಯಮ್ಗೆ ಹೋಗುವಾಗ ಅಲ್ಲಿ ಲೋ ಆಗುತ್ತೆ. ಡೆನ್ಸರ್, ಅದಕ್ಕೋಸ್ಕರ ಹೇಳ್ತೀವಿ ಸಾಲಿಡಲ್ಲಿ ಯಾಕೆ ಸ್ಪೀಡ್ ಆಫ್ ಲೈಟ್ ಕಡಿಮೆ ಇರುತ್ತೆ ಅಂತಂದರೆ ಇಟ್ ಈಸ್ ಮೋರ್ ಡೆನ್ಸರ್ ದ್ಯಾನ್ ದ ಲಿಕ್ವಿಡ್ ಹಾಗೆ ಗ್ಯಾಸ್, ಗೊತ್ತಾಗ್ತಿದೆಯಾ. ಅದರ ಜೊತೆಗೆ ಇದು ಒಂದು ಕಾನ್ಸೆಪ್ಟ್ ಗೊತ್ತಿರಲಿ, ಡ್ರೈ ಏರ್ ಅಂದರೆ ವಾಟರ್ ಕಂಟೆಂಟ್ ಕಡಿಮೆ ಇರುತ್ತೆ ಅಂತ ಹೇಳಿ. ಡ್ರೈ ಏರ್ಗೆ ಕಂಪೇರ್ ಮಾಡಿದ್ವಿ ಅಂದರೆ ಇಟ್ ಈಸ್ ಮೋರ್ ಡೆನ್ಸರ್ ದ್ಯಾನ್ ದ ಹ್ಯೂಮಿಡ್ ಏರ್. ಡ್ರೈ ಏರಲ್ಲಿ ಏನಾಗಿರುತ್ತೆ, ಇಟ್ ಈಸ್ ಮೋರ್ ಡೆನ್ಸ್ ಅಂತ ಹೇಳಿ ಕರಿತೀವಿ ದ್ಯಾನ್ ದ ಹ್ಯೂಮಿಡ್ ಏರ್. ಹಾಗಾದರೆ ಏರ್ನ ಮತ್ತು ವಾಟರ್ನ ಒಂದು ರಿಲೇಷನ್ ಗೊತ್ತಾಯಿತು, ಇಟ್ ಈಸ್ ವೆರಿ ಲೆಸ್ ದ್ಯಾನ್ ದ ವಾಟರ್. ಇದನ್ನು ತಿಳ್ಕೊಳ್ಳಿ. ಡ್ರೈ ಏರ್ ಮೋರ್ ಡೆನ್ಸರ್ ದ್ಯಾನ್ ದ ಹ್ಯೂಮಿಡ್ ಏರ್ ಅಂಥೇಳಿ ಥಿಂಕ್ ಮಾಡಿ. ಹ್ಯೂಮಿಡ್ ಏರ್ ಅಂತಂದ್ರೇನು, ತೇವಾಂಶ ಇರುವಂತಹ ಗಾಳಿ, ಅಂದರೆ ಅದರಲ್ಲಿ ಏನಾಗಿರುತ್ತೆ, ವಾಟರ್ ಕಂಟೆಂಟ್ ಇರುತ್ತೆ, ವಾಟರ್ ಮಾಲಿಕ್ಯೂಲ್ಸ್ಗಳಿರುತ್ತೆ. ಆದರೆ ಡ್ರೈ ಏರ್ ಅಂತಂದ್ರೇನು, ಅದರಲ್ಲಿ ವಾಟರ್ ಮಾಲಿಕ್ಯೂಲ್ಸ್ಗಳಿರೋದಿಲ್ಲ. ನಿಮಗೆ ಗೊತ್ತಿದೆ
ಗಾಳಿಯಲ್ಲಿ ಏನಾದರೂ ಈ ಏರ್ ಅಂದರೆ ಮಾಯಿಶ್ಚರ್ ಜಾಯ್ನ್ ಆಯಿತು ಅಂತಂದರೆ ಆ್ಯಕ್ಚುಲಾಗೇನೋ ವಾಟರ್ ಮಾಲಿಕ್ಯೂಲ್ಸ್ ಆರ್ ಲೆಸ್ ಡೆನ್ಸರ್ ಕಂಪೇರ್ ಟು ದ ಏರಲ್ಲಿರುವಂತಹ ಕಾಂಪೋಸಿಷನ್ ನೈಟ್ರೋಜನ್ ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು, ಇವುಗಳಿಗೆ ಕಂಪೇರ್ ಮಾಡಿದ್ವಿ ಅಂತಂದರೆ ವಾಟರ್ ಏನಾಗಿದೆ, ವಾಟರ್ ಮಾಲಿಕ್ಯೂಲ್ಸ್ನ ಡೆನ್ಸಿಟಿ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಏನಾಗಿರುತ್ತೆ, ಡ್ರೈ ಏರ್ ಇಟ್ ಈಸ್ ಮೋರ್ ಡೆನ್ಸರ್ ದ್ಯಾನ್ ದ ಹ್ಯೂಮಿಡ್ ಏರ್. ಆಗ ನಾವು ನೋಡಬಹುದಾದದ್ದು ಏನಾಗುತ್ತೆ, ಏನಾದರೂ ಸ್ಪೀಡ್ ಆಫ್ ದ ಲೈಟ್ ಏನಾದರೂ ಹ್ಯೂಮಿಡ್ ಏರಿಂದ ಡೆನ್ಸರ್ ಮೀಡಿಯಮ್ ಕಡೆಗೆ ಏನಾದರೂ ಟ್ರಾವೆಲ್ ಆಯಿತು ಅಂತಂದರೆ ಆಗ ನೀವು ಸ್ಪೀಡ್ ಏನಾಗುತ್ತೆ ಅನ್ನೋದನ್ನು ಥಿಂಕ್ ಮಾಡಿ. ಗೊತ್ತಾಗ್ತಿದೆಯಾ? ತಲೆಗೆ ಸ್ವಲ್ಪ ಹುಳವನ್ನು ಬಿಡಿ. ನೀವು ಯೋಚನೆ ಮಾಡಿದ್ರಿಂದರೆ ಎಕ್ಸಾಮಲ್ಲಿ ಈಸಿಯಾಗಿ ಎಂತಹ ಕ್ವಶನ್ಸ್ಗಳನ್ನು ಕೊಟ್ಟರೆ ನೀವು ಸಾಲ್ವ್ ಮಾಡಿಬಿಡ್ತೀರ. ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ. ನೆಕ್ಸ್ಟ್ ರಿಫ್ರಾಕ್ಷನ್ ಬೈ ದ ಸ್ಪೆರಿಕಲ್ ಲೆನ್ಸಸ್ ಬರುತ್ತೆ. ಇದರಲ್ಲಿ ನೀವು ಮತ್ತೆ ಲೆನ್ಸ್ಗಳಲ್ಲಿ ಯಾವ ರೀತಿಯಾದಂತಹ ರೇ ಡಯಾಗ್ರಾಮನ್ನು ಬರಿತೀವಿ ಆ್ಯಂಡ್ ಇಟ್ ಈಸ್ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು. ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇಗ ನೋಟಿಫೈ ಆಗಿ.